ಸೀತೆಗೆ ರಾಮನ ಮುದ್ರಿಕೆ ಉಂಗುರ ನೀಡುತ್ತಾ ಹನುಮ ಮಾಡಿದ ಸಾಂತ್ವನ. ಸೀತೆಗೆ ರಾಮನ ಮುದ್ರಿಕೆ ಉಂಗುರ ನೀಡುತ್ತಾ ಹನುಮ ಮಾಡಿದ ಸಾಂತ್ವನ. ರಾಮನ ದುಃಖಕ್ಕೆ ಹನುಮನು ತಂದ ಚೂಡಾಮಣಿಗೆ ಚಿಂತಾಮಣಿಯು ಚಿಂತಾಮಣಿಯಾಗಿದೆ. ಚೂಡಾಮಣಿಯಿರುವೆ ಸೀತೆ ವಿಯೋಗದ ಚಿಂತೆ ಕಳೆವ ಚಿಂತಾಮಣಿಯಾಯಿತೆ ಚಿಂತಾಮಣಿಯಾಯಿತೆ. ಸೀತೆ ವಿಯೋಗದ ಚಿಂತೆ ಕಳೆವ ಚಿಂತಾಮಣಿಯಾಯಿತೆ. ಸೀತೆ ವಿಯೋಗದ ಚಿಂತೆ ಕಳೆವ ಚಿಂತಾಮಣಿಯಾಯಿತೆ. ಸಹೋದರ, ಸಮಾಧಾನ ಮಾಡಿಕೊ. ನೋಡು ಲಕ್ಷ್ಮಣ, ನೋಡು, ಇದು ನನ್ನ ಸೀತೆಯದೇ ಅಲ್ಲವೇ? ಅವಳು ಧರಿಸುತ್ತಿದ್ದ ಚೂಡಾಮಣಿ ನನ್ನ ಬಳಿ ಇದೆ, ಆದರೆ ಅವಳು ನನ್ನ ಬಳಿ ಇಲ್ಲವಲ್ಲ ಲಕ್ಷ್ಮಣ? ಸಹೋದರ, ಸಮಾಧಾನ ಮಾಡಿಕೊ. ಅತ್ತಿಗೆ ಎಲ್ಲಿದ್ದಾರೆ ಎಂಬ ಆತಂಕ ದೂರವಾಗಿದೆ. ಅತ್ತಿಗೆ ಜೀವಂತವಾಗಿದ್ದಾರೆ. ನಿನಗಾಗಿ ಕಾತುರದಿಂದ ಕಾಯುತ್ತಿದ್ದಾರೆ. ಇನ್ನು ಆ ದುರುಳ ರಾವಣನನ್ನು ಅಡಗಿಸಿ ಅತ್ತಿಗೆಯನ್ನು ಬಿಡಿಸಿ ಕರೆತರಬೇಕು. ನಿನ್ನ ದುಃಖ, ಅತ್ತಿಗೆಯ ದುಃಖ, ನಮ್ಮೆಲ್ಲರ ದುಃಖ ನಿವಾರಣೆಯಾಗುವ ಕಾಲ ಸನ್ನಿಹಿತವಾಗಿದೆ. ನೀನು ಶಾಂತನಾಗು. ಹೌದು ಲಕ್ಷ್ಮಣ, ಆ ಕಾಲ ಈಗ ಸನ್ನಿಹಿತವಾಗಿದೆ. ನನ್ನ ಸೀತೆ ಚಿರಂಜೀವಿಯಾಗಿರಬೇಕು. ಅವಳನ್ನು ಅಪಹರಿಸಿದ ಆ ದುಷ್ಟ ರಾಕ್ಷಸ ರಾವಣನ ಆಯಸ್ಸು ಮುಗಿಯಬೇಕು. ಇರುವ 1 ತಿಂಗಳದ ಅವಧಿಯಲ್ಲಿ ನಾನು ನಿಶ್ಚಯವಾಗಿ ಸೀತೆಯನ್ನು ಬಿಡಿಸಿ ಕರೆತರುತ್ತೇನೆ. ಅವಳ ವೃತ್ತಾಂತವನ್ನು ತಿಳಿದ ಕೂಡಲೇ ನಾವು 1 ಕ್ಷಣವೂ ತಡ ಮಾಡಬಾರದು ಲಕ್ಷ್ಮಣ, ತಡ ಮಾಡಬಾರದು. ಸೀತಾಮಾತೆಯೊಂದಿಗೆ ಮಾತನಾಡಿ ಜೀವಂತವಾಗಿ ಹಿಂದಿರುಗಿ ಬಂದಿರುವನೆಂದರೆ ಇದು ಸಾಮಾನ್ಯವಾದ ಸಾಹಸವಲ್ಲ. ಹನುಮಂತ ತನ್ನ ಪರಾಕ್ರಮ ಎಷ್ಟೆಂದು ಚೆನ್ನಾಗಿ ನಿರೂಪಿಸಿದ್ದಾನೆ. ತಾನು ಮಾಡಿದ ಮಹಾಕಾರ್ಯದಿಂದ ತನ್ನ ಸ್ವಾಮಿಯಾದ ಸುಗ್ರೀವನನ್ನು ಸಂತುಷ್ಟಗೊಳಿಸಿದ್ದಾನೆ, ಅಲ್ಲದೆ ನನಗೂ ಪ್ರಿಯವನ್ನುಂಟು ಮಾಡಿದ್ದಾನೆ. ಅಷ್ಟೂ ಸಾಲದೆ ಆ ರಾವಣನಿಗೆ ಸರಿಯಾದ ಸಂದೇಶವನ್ನು ಕೊಟ್ಟು ಬಂದಿದ್ದಾನೆ. ಹೌದು ಲಕ್ಷ್ಮಣ, ಹನುಮಂತ ಸೀತಾ ಅನ್ವೇಷಣೆಯ ಕಾರ್ಯದ ಜೊತೆಗೆ ಆ ರಾಕ್ಷಸರ ಬಲಾಬಲಗಳ ಬಗ್ಗೆ ತಿಳಿದು ಬಂದಿದ್ದಾನೆ. ಲಂಕಾ ದಹನ ಮಾಡಿ ಆ ರಾವಣನ ಎದೆಯಲ್ಲಿ ಭೀತಿಯ ಅಲೆ ಎಬ್ಬಿಸಿದ್ದಾನೆ. ನನ್ನ ಹೃದಯ ತುಂಬಿ ಬರುತ್ತಿದೆ ಹನುಮ. ವಾನರ ಮಿತ್ರದೆ, ನನ್ನ ಹೃದಯಕ್ಕೆ ಅತ್ಯಂತ ಹತ್ತಿರವಾದ ಹನುಮಂತನಿಗೆ ಪ್ರಿಯವಾದದ್ದು ಏನು ಕೊಡಲಾಗದಿದ್ದರೂ ನನ್ನ ಪ್ರೀತಿಯ ನೆನಪಿಗಾಗಿ ಅವನಿಗೆ ಗಾಢಾಲಿಂಗನವನ್ನು ನೀಡುತ್ತೇನೆ. ಹನುಮಂತ. ಪ್ರಭು ರಾಮಚಂದ್ರ, ರಾಮ ವಾನರ ಸೈನ್ಯದೊಂದಿಗೆ ಲಂಕೆಗೆ ಹೋಗಲು ದಕ್ಷಿಣ ಸಮುದ್ರ ತೀರಕ್ಕೆ ಬಂದ.
ಶುಭ ಮುಹೂರ್ತದಲ್ಲಿ ಸೈನ್ಯವು ಚೈತ್ರ ಯಾತ್ರೆಗೆ ಹೊರಡಲಿ. ಆಗಲಿ ರಾಮಚಂದ್ರ, ನಿನ್ನ ಅಪ್ಪಣೆಯಂತೆ ಆಗಲಿ. ಮಿತ್ರ ಸುಗ್ರೀವ್, ಸೂರ್ಯನು ಈಗ ದಿನದ ಮಧ್ಯಭಾಗಕ್ಕೆ ಬಂದಿದ್ದಾನೆ. ಈ ಸಮಯದಲ್ಲಿ ನಾವು ಪ್ರಸ್ಥಾನ ಮಾಡಿದರೆ ಖಂಡಿತ ವಿಜಯಪ್ರದವಾಗುತ್ತದೆ. ನಾವು ಸೈನ್ಯ ಸಹಿತ ಲಂಕೆಯತ್ತ ಹೊರಟಿದ್ದೇವೆ ಎಂಬ ಸುದ್ದಿ ತಿಳಿಯುತ್ತಿದ್ದಂತೆ ಸೀತೆ ತನ್ನ ನೋವು ಸಂಕಟಗಳನ್ನು ಮರೆತು ಉತ್ಸಾಹಿತಳಾಗುತ್ತಾಳೆ. ಹೌದು ರಾಮಚಂದ್ರ, ಬತ್ತಿ ಹೋದ ಕೆರೆಗೆ ಮಳೆ ಬಂದಂತೆ ಸೀತಾದೇವಿ ಸಂತೋಷಗೊಳ್ಳುವುದು ಖಂಡಿತ. ಅಲ್ಲದೆ ಹನುಮಂತನು ವಿಭೀಷಣ ಅಂತ ಧರ್ಮಾತ್ಮನ ಬಗ್ಗೆ ಅವನು ನಿನ್ನ ಬಗ್ಗೆ ಭಕ್ತಿಯುಳ್ಳವನೆಂದು ಹೇಳಿದ. ಮುಳ್ಳಿನ ಗಿಡದ ಮಧ್ಯದಲ್ಲಿ ಸುಂದರವಾದ ಹೂವಿರುವಂತೆ ಲಂಕೆಯಲ್ಲಿ ದುಷ್ಟ ರಾವಣಾದಿ ರಾಕ್ಷಸರ ನಡುವೆ ನನ್ನ ಸೀತೆಗೆ ಹಿತ ಕೋರುವ ಸಜ್ಜನನಾದ ವಿಭೀಷಣನಿರುವುದು ವಿಶೇಷವೆಂದೇ ಹೇಳಬೇಕು. ಅಂಥವರು ಇನ್ನೂ ಕೆಲವರಿರಬಹುದು. ಅಂಥವರು ಬೆರಳೆಣಿಕೆಯಷ್ಟಾದರೂ ಇರುವರೋ ಇಲ್ಲವೋ? ಅಂಗದ, ರಾಶಿ ರಾಶಿ ಕತ್ತಲೆಯನ್ನು ಒಂದು ಸಣ್ಣ ದೀಪ ಬೆಳಗುವಂತೆ ಅಲ್ಪಸಂಖ್ಯೆಯ ಸಜ್ಜನರೇ ಶುಭದ ಸೋಪಾನವಾಗುತ್ತಾರೆ. ಹೌದು ರಾಮಚಂದ್ರ, ಆ ಸಣ್ಣ ಬೆಳಕೆ ನಮಗೂ ದಾರಿದೀಪವಾಗಬಹುದು. ಸುಗ್ರೀವ, ಇಂದು ಉತ್ತರ ಫಲ್ಗುಣಿ ನಕ್ಷತ್ರವಿದೆ. ನಾಳೆ ಚಂದ್ರನಿಗೆ ಹಸ್ತ ನಕ್ಷತ್ರದ ಯೋಗ ಉಂಟಾಗುತ್ತದೆ. ಆದ್ದರಿಂದ ಈ ದಿನವೇ ನಾವು ನಮ್ಮ ಸಮಸ್ತ ಸೈನ್ಯದೊಡನೆ ಪ್ರಯಾಣ ಮಾಡೋಣ. ಆಗಲಿ ರಾಮಚಂದ್ರ. ವಾನರರ ಸೇನೆಯನ್ನು ಲಂಕೆಗೆ ಕರೆದೊಯ್ಯಲು ಅವರು ಸಾಗರಕ್ಕೆ ಸೇತುವೆಯನ್ನು ಕಟ್ಟುವ ಅದ್ಭುತ ಕಾರ್ಯ ಮಾಡಿದರು.
ಪ್ರಿಯ ವಾನರ ಮಿತ್ರರೇ, ಅಪಾರ ಜಲರಾಶಿಯಿಂದ ತುಂಬಿರುವ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ನಾವು ಲಂಕೆಯನ್ನು ಸೇರಬಹುದೆಂದು ಸಮುದ್ರ ರಾಜ ಸೂಚಿಸಿದ್ದನ್ನು ನೀವೆಲ್ಲರೂ ಕೇಳಿದ್ದೀರಿ. ನಮ್ಮ ವಾನರ ವೀರ ವಿಶ್ವಕರ್ಮನ ಔರಸ ಪುತ್ರ ನಳ ಈ ಸೇತುವೆಯನ್ನು ನಿರ್ಮಿಸಲು ಒಪ್ಪಿದ್ದಾನೆ. ಈ ಸೇತುವೆಯನ್ನು ನಿರ್ಮಿಸಲು ಇಡೀ ವಾನರ ಸೈನ್ಯ ಸನ್ನದ್ಧವಾಗಿದೆ. ಈ ಸೇತುವೆ ನಿರ್ಮಾಣ ಕಾರ್ಯ ಈ ಶುಭ ಮುಹೂರ್ತದಲ್ಲಿ ತಕ್ಷಣ ಆರಂಭವಾಗಲಿ. ದುಷ್ಟ ಸಂಹಾರಕ್ಕೆ ಈ ಸೇತುವೆ ಮಹಾಮಾರ್ಗವಾಗಲಿ. ಯುಗ ಯುಗಗಳ ಪರ್ಯಂತ ಈ ಸೇತುವೆ ಸಜ್ಜನರನ್ನು ಉದ್ಧರಿಸಲಿ. ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಅದ್ಭುತ
ಸೀತೆ ಸಹನೆಗೆ ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ